ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಅಮೆರಿಕ ಮತ್ತು ಇರಾನ್ ಮ್ಯಾಪ್ನಲ್ಲಿ ನೋಡಿದರೆ ಇವೆರಡರ ಮಧ್ಯೆ ಇರುವ ದೂರ ಬರೋಬ್ಬರಿ 10,000 ಕಿಲೋಮೀಟರ್ಗೂ ಹೆಚ್ಚು. ವಿಮಾನದಲ್ಲಿ ಹೋಗಬೇಕು ಅಂದರೆ 15 ಗಂಟೆ ಬೇಕೇ ಬೇಕು. ಆದರೆ ಯುದ್ಧ ಅಂತ ಬಂದರೆ ಇರಾನ್ ಕತೆ ಮುಗಿಸೋದಕ್ಕೆ ಅಮೆರಿಕಾಗೆ ಬೇಕಿರೋದು ಜಸ್ಟ್ 15ರಿಂದ 20 ನಿಮಿಷ. ಹೌದು, ನೀವು ಕೇಳ್ತಿರೋದು ನಿಜ. ಇರಾನ್ ಏನಾದರೂ ಹೆಚ್ಚು ಕಡಿಮೆ ಮಾಡಿದ್ರೆ ಅಮೆರಿಕಾದ ವಾಷಿಂಗ್ಟನ್ನಲ್ಲಿ ಬಟನ್ ಒತ್ತಿದ್ರೆ ಸಾಕು, ಮುಂದಿನ 15 ನಿಮಿಷದಲ್ಲಿ ಟೆಹರಾನ್ನಲ್ಲಿ ಮಿಸೈಲ್ ಬಿದ್ದಿರುತ್ತೆ. ಅಮೆರಿಕ ಇಷ್ಟು ದೂರ ಇದ್ರೂ ಎಷ್ಟು ಫಾಸ್ಟ್ ಆಗಿ ಅಟ್ಯಾಕ್ ಮಾಡೋದಕ್ಕೆ ಹೇಗೆ ಸಾಧ್ಯ? ಇದಕ್ಕೆ ಉತ್ತರಾನೇ ರಿಂಗ್ ಆಫ್ ಫೈರ್. ಇವತ್ತಿನ ವಿಡಿಯೋದಲ್ಲಿ ಇರಾನ್ ಕುತ್ತಿಗೆ ಹತ್ರನೇ ಬಂದು ನಿಂತಿರುವ ಅಮೆರಿಕಾದ ಆ ಮಿಸೈಲ್ ಲಾಂಚ್ ಪ್ಯಾಡ್ಗಳು ಯಾವುವು, ಅವುಗಳನ್ನು ಬಳಸಿ 15 ನಿಮಿಷದಲ್ಲಿ ಇರಾನ್ ಹುಟ್ಟಡಗಿಸೋದಕ್ಕೆ ಹೇಗೆ ಸಾಧ್ಯ, ಅಥವಾ ಅಮೆರಿಕ ಹೊಡೆದ್ರೆ ಇರಾನ್ ಸುಮ್ಮನೆ ಇರುತ್ತಾ, ಉಭಯ ದೇಶಗಳ ಇವತ್ತಿನ ಲೇಟೆಸ್ಟ್ ವೆಪನ್ಸ್ ಮತ್ತು ಯುದ್ಧ ಅಂತ ಬಂದ್ರೆ ಏನಾಗಬಹುದು ಎನ್ನುವ ರಿಯಾಲಿಟಿ ಚೆಕ್ ಮಾಡೋಣ. ಸ್ನೇಹಿತರೆ, ಮೊದಲು ಒಂದು ವಿಷಯ ಕ್ಲಿಯರ್ ಮಾಡ್ಕೊಳ್ಳಿ. ಅಮೆರಿಕ ಇರಾನ್ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಮೆರಿಕಾದಿಂದಲೇ ಬರಬೇಕಾಗಿಲ್ಲ. ಯಾಕಂದ್ರೆ ಇರಾನ್ ಅನ್ನ ಈಗಾಗಲೇ ಅಮೆರಿಕಾದ ಮಿಲಿಟರಿ ಬೇಸ್ಗಳು ಸುತ್ತುವರೆದಿವೆ. ಇದನ್ನೇ ನಾವು ರಿಂಗ್ ಆಫ್ ಫೈರ್ ಅಂತ ಕರೆದಿರೋದು. ಇರಾನ್ ಪಕ್ಕದಲ್ಲೇ ಇರುವ ಈ ಬೇಸ್ಗಳ ಸ್ಟ್ರೆಂತ್ ನೋಡಿದ್ರೆ ಎಂತವರಿಗಾದರೂ ನಡುಕ ಹುಟ್ಟುತ್ತೆ. ಇಲ್ಲಿನ ಅಲ್ ಉದೈದ್ ಏರ್ ಬೇಸ್ ಇದೆಯಲ್ಲ, ಇದು ಅಮೆರಿಕ ಪಾಲಿಗೆ ಮಿಡ್ಲ್ ಈಸ್ಟ್ ನ ಹೆಡ್ ಕ್ವಾರ್ಟರ್ಸ್. ಇಲ್ಲಿ ಬಾಂಬರ್ ವಿಮಾನಗಳಿಂದ ಹಿಡಿದು ಫೈಟರ್ ಜೆಟ್ಗಳವರೆಗೂ ಎಲ್ಲವೂ ಸ್ಟ್ಯಾಂಡ್ ಬೈ ಇರುತ್ತೆ. ಎರಡನೇದು ಬೆಹರೇನ್. ಇಲ್ಲಿ ಅಮೆರಿಕಾದ ನೇವಿಯ 5ನೇ ಫ್ಲೀಟ್ ಅಂದ್ರೆ 5ನೇ ನೌಕಾಪಡೆ ಠಿಕಾಣಿ ಹೂಡಿದೆ. ಇರಾನ್ ಸಮುದ್ರ ಮಾರ್ಗವನ್ನ ಕಂಟ್ರೋಲ್ ಮಾಡೋದು ಇವರೇ. ಮೂರನೇದು ಕುವೈತ್ ಮತ್ತು UAE. ಇಲ್ಲಿರುವ ಕ್ಯಾಂಪ್ ಅರೀಫ್ ಜಾನ್ ಮತ್ತು ಅಲ್ ದಫ್ರಾ ಬೇಸ್ಗಳಲ್ಲಿ ಸಾವಿರಾರು ಸೈನಿಕರು F-35 ನಂತಹ ಅತ್ಯಾಧುನಿಕ ಸ್ಟೆಲ್ತ್ ಫೈಟರ್ಗಳು ಲೋಡ್ ಆಗಿ ನಿಂತಿವೆ. ಅಂದರೆ ಇರಾನ್ ಒಂದು ಬಾಕ್ಸಿಂಗ್ ರಿಂಗ್ ಆದರೆ ಅದರ 4 ಕಾರ್ನರ್ನಲ್ಲಿ ಅಮೆರಿಕಾದ ಹೆವಿವೈಟ್ ಬಾಕ್ಸರ್ಗಳು ಬಂದು ನಿಂತ ಹಾಗಿದೆ ಪರಿಸ್ಥಿತಿ. ಈಗ ಮೈನ್ ಪ್ರಶ್ನೆಗೆ ಬರೋಣ. ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ನ್ಯೂಸ್ಗಳಲ್ಲಿ ನೀವು ಕೇಳಿರಬಹುದು 15 ನಿಮಿಷದಲ್ಲಿ ಇರಾನ್ ಒಡಿಸಂತ. ಆದರೆ ರಿಯಾಲಿಟಿ ಏನು? ನಾವು ಸ್ವಲ್ಪ ಮ್ಯಾಥಮ್ಯಾಟಿಕ್ಸ್ ಅಪ್ಲೈ ಮಾಡಿ ನೋಡೋಣ. ಕತಾರ್ನ ಅಲ್ ಉದೈದ್ ಬೇಸ್ನಿಂದ ಇರಾನ್ ರಾಜಧಾನಿ ಟೆಹರಾನ್ಗೆ ಇರುವ ದೂರ ಸುಮಾರು 1200 ಕಿಲೋಮೀಟರ್. ಒಂದು ವೇಳೆ ಅಮೆರಿಕ ತನ್ನ ಫೈಟರ್ ಜೆಟ್ ಅಥವಾ ಟೋಪಾಹಾಕ್ ಕ್ರೂಸ್ ಮಿಸೈಲ್ ಹಾರಿಸಿದ್ರೆ ಅದು ಶಬ್ದದ ವೇಗಕ್ಕಿಂತ ಸ್ವಲ್ಪ ಕಮ್ಮಿ ಅಥವಾ ಸಮಾನ ವೇಗದಲ್ಲಿ ಹೋಗುತ್ತೆ. ಅಂದ್ರೆ ಗಂಟೆಗೆ ಸುಮಾರು 900 ಕಿಲೋಮೀಟರ್ ವೇಗ. ಈ ಲೆಕ್ಕದಲ್ಲಿ ನೋಡಿದ್ರೆ ಕತಾರ್ನಿಂದ ಟೆಹರಾನ್ ಮುಟ್ಟೋದಕ್ಕೂ ಕನಿಷ್ಠ ಅಂದ್ರೂ 1 ಗಂಟೆಗೂ ಹೆಚ್ಚು ಟೈಮ್ ಬೇಕು. ಹಾಗಾದ್ರೆ 15 ನಿಮಿಷ ಅನ್ನೋದು ಸುಳ್ಳ? ಇಲ್ಲ, ಅಲ್ಲಿರೋದು ಒಂದು ಟ್ವಿಸ್ಟ್. 15 ನಿಮಿಷದಲ್ಲಿ ಹೊಡಿಬೇಕು ಅಂದ್ರೆ ಅಮೆರಿಕ ಬಳಸಬೇಕಾಗಿರೋದು ಹೈಪರ್ಸಾನಿಕ್ ಮಿಸೈಲ್ ಅಥವಾ ಬ್ಯಾಲಿಸ್ಟಿಕ್ ಮಿಸೈಲ್. ಇವು ಶಬ್ದಕ್ಕಿಂತ 5ರಿಂದ 10 ಪಟ್ಟು ವೇಗವಾಗಿ ಹೋಗ್ತಾವೆ. ಆಗ 10ರಿಂದ 15 ನಿಮಿಷದಲ್ಲಿ ಟೆಹರಾನ್ ತಲುಪಬಹುದು. ಆದರೆ ಸದ್ಯದ ವರದಿಗಳ ಪ್ರಕಾರ ಅಮೆರಿಕ ಈ ಭಾಗದಲ್ಲಿ ಹೈಪರ್ಸಾನಿಕ್ ಮಿಸೈಲ್ಗಳನ್ನ ಇನ್ನೂ ಪೂರ್ತಿಯಾಗಿ ನಿಯೋಜನೆ ಮಾಡಿಲ್ಲ. ಸೊ ಸದ್ಯದ ಪರಿಸ್ಥಿತಿಯಲ್ಲಿ 15 ನಿಮಿಷದಲ್ಲಿ ಪೂರ್ತಿ ಇರಾನ್ ಖಾಲಿ ಮಾಡೋದು ಕಷ್ಟ. ಆದರೆ ಇರಾನ್ನ ಬಾರ್ಡರ್ ಅಥವಾ ಕರಾವಳಿ ತೀರವನ್ನ ಧ್ವಂಸ ಮಾಡೋದಕ್ಕೆ ನಿಮಿಷಗಳೇ ಸಾಕು. ಹಾಗಿದ್ದರೆ ಒಂದು ವೇಳೆ ಯುದ್ಧ ಶುರುವಾದರೆ ಅಮೆರಿಕಾದ ಫಸ್ಟ್ ಟಾರ್ಗೆಟ್ ಏನಾಗಿರುತ್ತೆ? ಮಿಲಿಟರಿ ಭಾಷೆಯಲ್ಲಿ ಇದನ್ನ ಡೆಕಾಪಿಟೇಷನ್ ಸ್ಟ್ರೈಕ್ ಅಂತಾರೆ. ಅಂದರೆ ಶತ್ರುವಿನ ತಲೆ ಕಡಿಯೋದು. ನಮ್ಮ ಲಿಸ್ಟ್ ಪ್ರಕಾರ ಟಾಪ್ 3 ಟಾರ್ಗೆಟ್ಸ್ ಇಲ್ಲಿವೆ. ನಂಬರ್ 1 ನ್ಯೂಕ್ಲಿಯರ್ ಸೈಟ್ಸ್. ಕಳೆದ ವರ್ಷ ಇರಾನ್ನ ನಂಟಾಜ್ ಮತ್ತು ಫೋರ್ಡೋ ಅಣು ಲ್ಯಾಬ್ಗಳ ಮೇಲೆ ತನ್ನ ಬಂಕರ್ ಬಸ್ಟರ್ ಬಾಂಬ್ಗಳನ್ನ ತಂದು ಸುರಿದಿದ್ದು ನಿಮಗೆ ಗೊತ್ತಿರಬಹುದು. ಹಾಗಿದ್ರೂ ಕೂಡ ಇರಾನ್ ತನ್ನ ಅಣ್ವಸ್ತ್ರ ಸಾಮರ್ಥ್ಯಕ್ಕೆ ಏನೂ ಆಗಿಲ್ಲ ಅನ್ನುವ ಹೇಳಿಕೆಗಳನ್ನ ಕೊಟ್ಟಿತ್ತು. ಈಗ ಮತ್ತೆ ಇರಾನ್ನ ಅಳಿದುಳಿದ ಅಣು ಕೇಂದ್ರಗಳು ಅಮೆರಿಕದ ಮೊದಲ ಟಾರ್ಗೆಟ್ ಆಗಬಹುದು. ನಂಬರ್ 2 ತೈಲ ಇನ್ಫ್ರಾಸ್ಟ್ರಕ್ಚರ್. ಇರಾನ್ನ ಕಾರ್ಗ್ ಐಲ್ಯಾಂಡ್ ಮತ್ತು ಆಯಿಲ್ ರಿಫೈನರಿಗಳು. ಇರಾನ್ನ ಆರ್ಥಿಕತೆಯೇ ಪೆಟ್ರೋಲಿಯಂ. ಒಂದೇ ಒಂದು ಸ್ಫೋಟಕ ಬಿದ್ದರೆ ಇರಾನ್ನ ಎಕಾನಮಿ ಪೂರ್ತಿ ಕತ್ತಲಲ್ಲಿ ಮುಳುಗುತ್ತೆ. ನಂಬರ್ 3 ಕಮಾಂಡ್ ಸೆಂಟರ್ಸ್. ರಾಜಧಾನಿ ಟೆಹರಾನ್ನಲ್ಲಿರುವ ಮಿಲಿಟರಿ ಹೆಡ್ ಕ್ವಾರ್ಟರ್ಸ್ ಮತ್ತು ರಾಡರ್ ಸ್ಟೇಷನ್ಗಳು. ಇವು ಅಮೆರಿಕದ ಮೊದಲ ಟಾರ್ಗೆಟ್ಗಳಾಗಬಹುದು. ಆದರೆ ಇಲ್ಲಿ ಬಾಂಬ್ ಹಾಕೋಕ್ಕೂ ಮುಂಚೆ ಅಮೆರಿಕ ಮಾಡುವ ಇನ್ನೊಂದು ಕೆಲಸ ಇದೆ. ಅದೇ ಡಿಜಿಟಲ್ ಯುದ್ಧ. ನೀವು ಕ್ಯಾಂಪ್ ಅಂದ್ರೆ ಕೌಂಟರ್ ಎಲೆಕ್ಟ್ರಾನಿಕ್ಸ್ ಹೈ ಪವರ್ ಮೈಕ್ರೋವೇವ್ ಮಿಸೈಲ್ ಬಗ್ಗೆ ಕೇಳಿದ್ದೀರಾ? ಇದೊಂದು ವಿಚಿತ್ರ ಮಿಸೈಲ್.
ಇದು ಬಿಲ್ಡಿಂಗ್ಗಳನ್ನ ಕೆಡವಲ್ಲ, ಜನರನ್ನ ಸಾಯಿಸಲ್ಲ, ಬದಲಾಗಿ ಇದರಿಂದ ಬರುವ ಹೈ ಪವರ್ ಮೈಕ್ರೋವೇವ್ ಕಿರಣಗಳು ಆ ಏರಿಯಾದಲ್ಲಿರುವ ಕಂಪ್ಯೂಟರ್, ರಾಡಾರ್, ಎಲೆಕ್ಟ್ರಾನಿಕ್ಸ್ ಎಲ್ಲವನ್ನ ಸುಟ್ಟು ಹಾಕಿಬಿಡುತ್ತೆ. ಇರಾನ್ನ ರಾಡರ್ಗಳು ಅಮೆರಿಕದ ವಿಮಾನ ಬರೋದನ್ನ ನೋಡೋದಕ್ಕೆ ಮುಂಚೆಯೇ ಈ ತಂತ್ರಜ್ಞಾನದಿಂದ ಇರಾನ್ ಕಣ್ಣು ಕುರುಡು ಮಾಡಬಹುದು. ಇದು ಮಾಡರ್ನ್ ವಾರ್ಫೇರ್ನ ರಿಯಲ್ ಮುಖ. ಅಮೆರಿಕ ಈಗ ಈ ಟೆಕ್ನಾಲಜಿಯನ್ನ ಬಳಸುವ ಸಾಧ್ಯತೆ ದಟ್ಟವಾಗಿದೆ. ಇದೆಲ್ಲ ಕೇಳಿದ ಮೇಲೆ ಇರಾನ್ ಕೈಕಟ್ಟಿ ಕೂರುತ್ತಾ? ಖಂಡಿತ ಇಲ್ಲ. ನಾವು ಆಗ್ಲೇ ಹೇಳಿದ್ವಿ, ಕತಾರ್, ಬೆಹರೇನ್ನಲ್ಲಿ ಅಮೆರಿಕದ ಬೇಸ್ಗಳಿವೆ ಅಂತ. ಇರಾನ್ ಪಾಲಿಗೆ ಇವು ಹತ್ತಿರದ ಟಾರ್ಗೆಟ್ಗಳು. ಮಿಲಿಟರಿ ಭಾಷೆಯಲ್ಲಿ ಅದನ್ನ ಸಿಟ್ಟಿಂಗ್ ಡಕ್ಸ್ ಅಂತಾರೆ. ಒಂದೇ ಕಡೆ ನಿಂತಿರುವ ಗುರಿಗಳು. ಇರಾನ್ ಹತ್ರ ಸುಮಾರು 3000ಕ್ಕೂ ಹೆಚ್ಚು ಬ್ಯಾಲಿಸ್ಟಿಕ್ ಮಿಸೈಲ್ಗಳಿರುವ ವರದಿಗಳಿವೆ. ಇವುಗಳಲ್ಲಿ ಸೆಜ್ಜಲ್ ಮತ್ತು ಕೋರಮ್ ಶಹರ್ ಮಿಸೈಲ್ಗಳು ಅಮೆರಿಕದ ಈ ಬೇಸ್ಗಳನ್ನ ತಲುಪಲು 10 ನಿಮಿಷ ಕೂಡ ಬೇಕಾಗಿಲ್ಲ. ಅಷ್ಟೇ ಅಲ್ಲ, ಲೆಬನಾನ್ನಲ್ಲಿರುವ ಹಿಜ್ಬುಲ್ಲಾ ಮತ್ತು ಯೆಮನ್ನಲ್ಲಿರುವ ಹೌತಿಗಳು ಇರಾನ್ ಪರವಾಗಿ ಅಮೆರಿಕದ ಹಡಗುಗಳಿಗೆ ಅಟ್ಯಾಕ್ ಶುರು ಮಾಡಿದ್ರೆ ಆ ಗೊಂದಲವನ್ನ ಬಗೆಹರಿಸೋದು ಅಮೆರಿಕಾಗೆ ಅಷ್ಟು ಈಸಿ ಆಗಲ್ಲ. ಈಗಾಗಲೇ ಅಮೆರಿಕ ತನ್ನ ಬೇಸ್ಗಳಲ್ಲಿರುವ ಸೈನಿಕರನ್ನ ವಾಪಸ್ ಕರೆಸಿಕೊಳ್ತಿದೆ. ಇದು ಇರಾನ್ನ ಸಂಭವನೀಯ ದಾಳಿಯಿಂದ ಕಾಪಾಡುವ ಸ್ಟ್ರಾಟರ್ಜಿ. ಸೈನಿಕರನ್ನ ಹಿಂದೆ ಕರ್ಕೊಂಡು ಮೊದಲು ಮಿಸೈಲ್, ಬಾಂಬರ್, ಫೈಟರ್ ಜೆಟ್ಗಳಲ್ಲೇ ಡೀಲ್ ಮಾಡೋದು ಅಮೆರಿಕದ ಮೊದಲ ಆಪ್ಷನ್ ಆಗಬಹುದು. ಪರಿಸ್ಥಿತಿ ಕಂಟ್ರೋಲ್ಗೆ ಬಂದ ಹಾಗೆ ಗ್ರೌಂಡ್ ಇನ್ವೇಷನ್ ಕೂಡ ಶುರುವಾಗಬಹುದು. ಸೊ ಫೈನಲ್ ಆಗಿ ಹೇಳೋದಾದ್ರೆ, ಟೆಕ್ನಿಕಲಿ ಅಮೆರಿಕ ಹತ್ರ ಇರುವ ವೆಪನ್ಸ್, ಫೈಟರ್ ಜೆಟ್ಸ್ ಮತ್ತು ಸೈಬರ್ ಪವರ್ ನೋಡಿದರೆ ಇರಾನ್ ಮೇಲೆ ದಾಳಿ ಶುರು ಮಾಡಿ ಪ್ರಮುಖ ಜಾಗಗಳನ್ನು ಧ್ವಂಸ ಮಾಡೋದಕ್ಕೆ ಅವರಿಗೆ ಬೇಕಾಗಿರೋದು ಕೆಲವು ನಿಮಿಷಗಳು. ಆದರೆ ನ್ಯೂಟ್ರಲೈಸ್ ಮಾಡೋದು ಅಂದರೆ ಇರಾನ್ ತಿರುಗಿ ಹೊಡೆಯದ ಹಾಗೆ ಮಾಡೋದು ಅಷ್ಟು ಸುಲಭವಲ್ಲ. ನಿಮ್ಮ ಪ್ರಕಾರ ಅಮೆರಿಕ 15 ನಿಮಿಷದ ಗೇಮ್ ಆಡೋದಕ್ಕೆ ಹೋಗುತ್ತಾ? ಈ ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.